ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂಗಾರ, ಸಹನಾ ಪಂಚಾಯತಿ ವಿಷಯ ಸಾನೆ ಮನ್ಸ್ ಕಚ್ಕೊಂಡಿದ್ಯಾ? ಪಾಪ ಸಹನ ಕಾಳಿನ ಒಳ್ಳೆ ಸ್ನೇಹಿತ ಅನ್ಕೊಂಡಿದ್ಲು. ಅವಳಿಗೆ ಈ ತರ ನಂಬಿಕೆ ಮೋಸ ಆಗ್ಬಾರ್ದಿತ್ತು. ಹಂಗೆ ಕಣವ, ನಾವು ಯಾರ ಮ್ಯಾಗ ನಂಬಿಕೆ ಇಟ್ಟಿರ್ತೀವೋ ಅವರೇ ನಮ್ಮನ್ನ ಆಮರ್ಸೋದು. ನಮ್ಮ ಬಂಗಾರ ಆ ಹುಡುಗಿ ತಾವ ಮಾತಾಡಿದ ಮ್ಯಾಕೆ ಅವಳ ಮನ್ಸಿಗೆ ಒಸಿ ಸಮಾಧಾನ ಆಗಿರ್ತೈತೆ ಅಲ್ವಾ ಬಂಗಾರ? ಅವ್ವ ಅವ್ವ ಜುಸ್ತವ ಬಂಗಾರ, ಬಂಗಾರ ನಾವು ಆಗ್ಲಿಂದ ಮಾತಾಡ್ತಾನೆ ಇದ್ದೀವಿ, ನೀನೇನು ಮಾತಾಡ್ತಿಲ್ಲ. ಯೋನಾಯ್ತು ಬಂಗಾರ, ಓಡಾಡ್ಕೊಂಡು ಬಂದಿದ್ದು ಆಯಾಸ ಐತೆ? ಹಂಗ್ಯೋನು ಇಲ್ಲ ರೀ, ಆದ್ರೆ ಕೆಲವೊಂದು ಮಾತುಗಳನ್ನ ಕೇಳಿ ಮನ್ಸಿಗೆ ಆಯಾಸ ಆಗೈತಾನೆ. ನನ್ನ ಬಗ್ಗೆ ಯೋಚನೆ ಮಾಡಿದ್ನೆ ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡಿದಿದ್ರೆ ಇನ್ನೂ ಸಂದಾಕಿರೋದು. ನೋಡಿ ಅತ್ತೆ, ನೀವು ಈಟೊತ್ತು ನನ್ಗೆ ಯೋನೋನಿ ಹೇಳಿದ್ರು ಅದೆಲ್ಲ ನಿಮ್ಮ ಮಗ ಕಂಟಿವರೆಗೂ ಅನ್ವಯಿಸುತ್ತೆ. ಮೊದಲು ನಿಮ್ಮ ಮಗನ ಮ್ಯಾಗ ಗಮನ ಕೊಡಿ, ಅವ್ರ ಜೀವನನ ಸರಿ ಮಾಡಿ. ಅವ್ವ ಸಹನ ಹೀಗೆಲ್ಲ ಮಾತಾಡದ್ಲಾ? ಮಾತು ಹೊರಟಾಗದೆ, ಆದ್ರೆ ಸರಿಯಾಗೇ ಐತೆ. ಬದುಕಿ ಬಾಳ್ಬೇಕಾಗಿರೋ ಹುಡುಗ ಬಾಡೋದು ಬೇಡ ಅಂತ ಹೇಳವಳೆ. ನಿನಗೇನಿಸ್ತದೆ ಬಂಗಾರು? ಯೋಚನೆ ಮಾಡಿದ್ರೆ ಸಹನನ್ ಮಾತನಾಗೆ ನ್ಯಾಯ ಐತೆ ಅಂತ ನಂಗೂ ಅನಿಸ್ತೈತವ. ಅವ್ವ ನಾವೇನೇ ಹೇಳಿದ್ರು ಅಣ್ಣಯ್ಯ ಇದಕ್ಕೆ ಒಪ್ಪಲ್ಲ ಅವ್ವ. ಗೊತ್ತಿದ್ದು ಇದ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ. ಅದು ನನಗೂ ಗೊತ್ತು ವಸು. ಸ್ನೇಹ ಒಂಟಾಗಿರೋದು ನಮಗೂ ನೋವೈತೆ, ಆದರೆ ತೊರೆ ಒಂಟಿಯಾಗಿ ಉಳಿಯೋದು ನ್ಯಾಯವೇ? ನನ್ನ ಮಗ ಇಟ್ಟು ಬೇಗ ಒಂಟಿ ಆಯ್ತಾನೆ ಅಂತ ನನ್ನ ಕನಸ್ನಾಗೂ ಅನ್ಕೊಂಡಿರ್ಲಿಲ್ಲ. ಇದು ಅದ್ರ ಆಟ ಆಡೈತೆ. ಹಂಗಂತ ಎತ್ತವರಾಗಿ ನಾವು ನಮ್ಮ ಮಗನ ನಡು ನೀರ್ನಾಗೆ ಬಿಟ್ಬಿಡಕ್ಕಾಯ್ತದ? ನಮ್ಮ ಪ್ರಯತ್ನ ನಾವು ಮಾಡ್ಬೇಕಲ್ಲ ರೀ. ಸರಿಯಾಗಿ ಯೋಚನೆ ಮಾಡಿದ್ಯಾ ಬಂಗಾರ. ಸ್ನೇಹನ ಕಳ್ಕೊಂಡಿರೋ ದೊರೆನ ಪ್ರೀತಿಯನ್ನು ಅಗ್ಗದಿಂದನೇ ಕಟ್ಟಾಕ್ಬೇಕು. ಅದು ತಾಯಿ ಪ್ರೀತಿ ಆದರೂ ಸರಿನೇ, ಎಂಡ್ರ ಪ್ರೀತಿ ಆದರೂ ಸರಿನೇ. ಏನಜ್ಜಿ, ತಾಯಿ ಪ್ರೀತಿ ಹೆಂಡತಿ ಅಂತೆಲ್ಲ ಮಾತಾಡ್ತಿದ್ದೀರಾ? ವಯಸ್ಸಾದವಳು ಏನೋ ಹೇಳಿರ್ತೀನಿ ಬಿಡು. ಯಾಕಜ್ಜಿ, ನನಗೆ ಹೇಳಬಾರ್ದು ಅಂತನಾ? ಅಯ್ಯಯ್ಯ, ಹಂಗೆಲ್ಲ ಯೋನು ಇಲ್ಲವರಾದ. ನೀನು ಈ ಮನೆಯೊಳೆ ಅಲ್ವೇ, ನಿಂತವ ಏಳ್ದೇ ಇರೋಕೆ ಯೋನೈತೆ. ರಾಧಾ, ಅಣ್ಣಯ್ಯನ ಮದುವೆ ವಿಷಯ ಮಾತಾಡ್ತಿದ್ವಿ. ಏನು, ಮಾವನ್ ಮದ್ವೆ ವಿಷಯನಾ? ಮಾತಿನ್ನು ದಡ ಮುಟ್ಟಿಲ್ಲ, ಅಟ್ ಬೇಗ ಬಾಯ್ ಬಿಡ್ಬೇಡ ನೀನು. ಹಾಗಲ್ಲ ಅಜ್ಜಿ, ಕಂಟಿ ಮಾವನ್ ಮದ್ವೆ ಅಂತ ಕೇಳಿ ನನಗೆ ಖುಷಿ ಆಯ್ತು, ಅದಕ್ಕೆ ಹಾಗೆ ಕೇಳಿದೆ ಅಷ್ಟೇ. ರಾಧವ, ನಮ್ಮ ಸ್ನೇಹ ಹೋದ್ಮ್ಯಾಕೆ ಕಂಟಿ ಒಂಟಿ ಆಗೋದ್ರ ಜೊತೆಗೆ ಹೊರಟನೂ ಆಗ್ಬಿಟ್ಟವನೆ. ಅದಕ್ಕೆ ಅವನಿಗೊಬ್ಬ ಒಳ್ಳೆ ಸಂಗಾತಿನ ಕಟ್ಟುಮ ಅಂತ ಆಟೆ. ಹಂಗೆ ಎಲ್ಲ ಬೆಣ್ಣೆ ಥರ ನಾನಿರ್ಬೇಕಾದ್ರೆ ಬೇರೆ ಯಾವ ಹುಡುಗಿ ಮನೆಗೆ ಬಲ್ಗಾಲಿಟ್ಟು ಬರ್ತಾಳೆ? ಮತ್ತೆ ಅಣ್ಣಯ್ಯನ ತಿದ್ದಿ ತೀಡೋ ಹುಡುಗಿ ಎಲ್ಲಿದ್ದಾಳೋ ಏನೋ. ಅಮ್ಮೋರೆ,
ಹಾಳಾದವಳು. ಶುಭ ನೋಡಿವಾಗಲೇ ಎಂಟ್ರಿ ಕೊಟ್ಟು ಅಶುಭ ಮಾಡ್ತಾಳೆ. ಸ್ನೇಹ, ಅಮ್ಮೋರೆ, ಸಹನಕ್ಕನ ಮಾತಿಂದ ನಿಮ್ಗೇನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಮನ್ಸಿಗೆ ಹಾಕೋಬಿಡಿ. ವಾ, ನನ್ನ ಪರ ವಕಾಲತ್ ಮಾಡಕ್ ಬಂದಿದೀಯೇ? ಹಾಗಲ್ಲ ಅಮ್ಮೋರೆ, ಸಹನಕ್ಕನೂ ಹಾಗೆಲ್ಲ ಮಾತಾಡಬಾರ್ದಿತ್ತು ಅಂತ ಬೇಜಾರು ಮಾಡ್ಕೋತಾ ಇದ್ರು. ಅದಕ್ಕೆ ಅನ್ಸಿದ ಅಭಿಪ್ರಾಯನ ಹೇಳ್ಕೊಳೋದ್ರಾಗೆ ಯೋನ್ ತೆಪ್ಪೈತೆ. ಮನ್ಸಿಗೆ ಘಾಸಿ ಆದಾಗ ಮಾತು ಹೊರಟಾಗ್ತೈತೆ. ಥ್ಯಾಂಕ್ಸ್ ಅಮ್ಮೋರೆ. ದೊಡ್ಡವರಾಗಿ ಮನಸ್ಥಿತಿನ ಪರಿಸ್ಥಿತಿನ ಎರಡನ್ನೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇಲ್ಲವ, ಮಾತು ಮದ್ದಿದ್ದಂಗೆ. ಕೆಲವೊಮ್ಮೆ ಕೈನೇ ಆದರೂ ಮನಸ್ಸಿನ ಗಾಯನ ನಿವಾರಿಸ್ತೈತೆ. ಅದನ್ನ ಹಿರಿಯವರಾಗಿ ನಾವು ಅರ್ಥ ಮಾಡ್ಕೋಬೇಕಾಟೆ. ಕಣಿ ಹೇಳ್ತೀನವ್ವ ಕಣಿ, ಕಣಿ ಹೇಳ್ತೀನವ್ವ ಕಣಿ. ಅವ ಕಣಿಯವ ಬಂದವಳೆ, ಅದು ಇವನು ಕೇಳು ಮವ. ಅವ ಹೆಂಗಿದ್ಯವ? ಅಲೆ ಮಾರಿ, ಅವಳು ಮಡಗ್ದಂಗೆ ಇವನಿ. ಸಾವನ್ನೇ ಗೆದ್ದು ಬಂದವಳು ನೀನು. ಮೊದಲು ನೀನು ಹೆಂಗಿದ್ಯಾ ಹೇಳವ? ಸಾವು ನೆನೋ ಗೆದ್ದು ಬಂದ್ಬಿಟ್ಟೆ, ಆದ್ರೆ ಬದುಕ್ನಾಗೆ ಸೋದ್ಬಿಟ್ಟಿನಿ ಕಣವ. ನನ್ನ ಸೊಸೆನ ಕಳ್ಕೊಂಡು ಕಂಗಾಲಾಗ್ಬಿಟ್ಟಿನಿ. ಕಣ್ಣು ಮುಚ್ಚಿದಾಗ ಕತ್ಲೇನೆ ಕಾಣೋದು. ವಾಸ್ತವ ಜೊತೆ ಬದುಕ್ದಾಗ ಆ ಕತ್ಲಲ್ಲೂ ಒಂದು ಬೆಳಕಿರುತ್ತೆ. ನನಗಂತೂ ಕಣ್ಣು ಮುಚ್ಚಿದ್ರು ಕಣ್ಬಿಟ್ರು ಎಲ್ಲ ಕಡೆನೂ ನನ್ನ ಸೊಸೆನೇ ಕಾಣ್ತಾಳವ. ಜೊತೆಯಾಗೆ ಅದ್ಯಾವ್ರು ನಮಗೆ ಮಾಡಿರೋ ಅನ್ಯಾಯನೂ ಕಾಣ್ತದೆ. ಕರ್ಮ ಫಲ ಕೊಟ್ಟಿರೋ ಹೂಗಳು ನಾವು. ಕಾರ್ಯ ಮುಗಿದ ಮೇಲೆ ಇಲ್ಲೇನು ಕೆಲಸ? ನಿಮ್ಮ ಸೊಸೆ ಬಂದ ಕಾರ್ಯ ಮುಗಿಸಿ ಆ ದೇವಿ ಮುಡಿಗೇರವಳೆ. ನೀವು ನಿಮ್ಮ ಕಾರ್ಯ ಮರೆತು ಕೊರಗ್ತಾ ಕೂತ್ಕೋಬೇಡಿ. ನಮಗೂ ಕೂರಕ್ಕೆ ಇಷ್ಟ ಇಲ್ಲ ಕಣವ. ಬಾಳಿ ಬದುಕಬೇಕಾಗಿದ್ದ ಜೀವ ಬಾಡೋದ್ಮ್ಯಾಕೆ ಈ ಮನೆ ವಂಶ ಅರ್ಧಕ್ಕೆ ನಿಂತೋದ್ಮ್ಯಾಕೆ ನಮಗ್ ದಿಕ್ಕೆಲ್ ಕಾಣ್ತದೆ ತಾಯಿ. ಧೈರ್ಯದಿಂದ ಕಣ್ಬಿಟ್ಟು ನೋಡಿದ್ರೆ ಎಲ್ಲ ದಾರಿನೂ ಕಾಣ್ತದೆ. ಒಂದೆಲೆ ಉದುರೋದೆ ಮತ್ತೊಂದೆಲೆಗೆ ದಾರಿ ಮಾಡ್ಕೊಡಕ್ಕೆ. ಒಬ್ಬರ ಸ್ಥಾನಕ್ಕೆ ಮತ್ತೊಬ್ಬರು ಬರಕ್ಕೆ ಇದೇ ಪ್ರಕೃತಿ ನಿಯಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.